ಜಾತಿ ಗಣತಿ ವೈಜ್ಞಾನಿಕವಾಗಿದೆ, ಎಲ್ಲೂ ಕೂಡ ಸೋರಿಕೆಯಾಗಿಲ್ಲ. ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರಿಂದ ಸ್ಪಷ್ಟನೆ ಸಿಕ್ಕಿದೆ. ಜಾತಿ ಗಣತಿಯ ವರದಿ ವೈಜ್ಞಾನಿಕವಾಗಿದೆ, ಎಲ್ಲಿಯೂ ಕೂಡ ಸೋರಿಕೆಯಾಗಿಲ್ಲ. ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರಿಂದ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆಯೋಗದ ಮಾಜಿ ಅಧ್ಯಕ್ಷ ಎಚ್ ಕಾಂತರಾಜು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದರಲ್ಲಿ ಯಾರ ಹಸ್ತಕ್ಷೇಪವೂ ಕೂಡ ನಡೆದಿಲ್ಲ. ಸಮೀಕ್ಷೆಯಲ್ಲಿ ಸಾಮಾಜಿಕ, ಶೈಕ್ಷಣಿಕ ಮತ್ತು ನ್ಯಾಯಕ್ಕೆ ಆದ್ಯತೆಯನ್ನ ಮಾತ್ರ ಕೊಡಲಾಗಿದೆ. ಇದರಲ್ಲಿ ಯಾರಿಗೂ ಅನ್ಯಾಯವಾಗಿಲ್ಲ, ಎಲ್ಲೂ ಕೂಡ ಸೋರಿಕೆಯಾಗಿಲ್ಲ. ಜಾತಿ ಗಣತಿಯ ವರದಿ ವೈಜ್ಞಾನಿಕವಾಗಿದೆ, ಜೊತೆಗೆ ಎಲ್ಲೂ ಕೂಡ ಈ ವರದಿ ಸೋರಿಕೆಯಾಗಿಲ್ಲ. ಹಿಂದುಳಿದ ವರ್ಗಗಳನ್ನ ಮಾತ್ರವಲ್ಲ, ಎಲ್ಲಾ ಸಮುದಾಯಗಳ ಸಮೀಕ್ಷೆ, ಜೊತೆಗೆ ಎಲ್ಲಾ ಸಮುದಾಯಗಳ ಉದ್ಯೋಗ, ಶೈಕ್ಷಣಿಕ, ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ಸಮಗ್ರವಾಗಿ ಅಧ್ಯಯನವನ್ನ ಮಾಡಲಾಗಿದೆ. ಇದರಲ್ಲಿ ನಿಖರ ಸಮೀಕ್ಷೆಯನ್ನ ಮಾಡಲಾಗಿದೆ. ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ವೈಜ್ಞಾನಿಕವಾಗಿದೆ, ಎಲ್ಲೂ ಕೂಡ ಸೋರಿಕೆಯಾಗಿಲ್ಲ ಎನ್ನುವ ಬಗ್ಗೆ, ಜಾತಿ ಗಣತಿಯ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರಿಂದ ಜಾತಿ ಗಣತಿ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಆಯೋಗದ ಮಾಜಿ ಅಧ್ಯಕ್ಷರಾದ ಎಚ್ ಕಾಂತರಾಜು ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಯಾರ ಹಸ್ತಕ್ಷೇಪ ಕೂಡ ನಡೆದಿಲ್ಲ. ಸಮೀಕ್ಷೆಯಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ನ್ಯಾಯಕ್ಕೆ ಆದ್ಯತೆಯನ್ನ ಮಾತ್ರ ಕೊಡಲಾಗಿದೆ. ಹಿಂದುಳಿದ ವರ್ಗಗಳನ್ನ ಮಾತ್ರವಲ್ಲ, ಎಲ್ಲಾ ಸಮುದಾಯಗಳನ್ನ ಕೂಡ ಈ ಸಮೀಕ್ಷೆಯಲ್ಲಿ ಒಳಪಡಿಸಲಾಗಿದೆ. ಸಮುದಾಯಗಳ ಉದ್ಯೋಗ, ಜೊತೆಗೆ ಶೈಕ್ಷಣಿಕ, ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ಸಮಗ್ರವಾಗಿ ಅಧ್ಯಯನ ಮಾಡಲಾಗಿದೆ. ನಿಖರ ಸಮೀಕ್ಷೆ ಜೊತೆಗೆ ಇದರಲ್ಲಿ ಸಮಗ್ರವಾಗಿ ಅಧ್ಯಯನ ಕೂಡ ಮಾಡಲಾಗಿದೆ. ಯಾವುದೇ ಸಮುದಾಯಗಳನ್ನ ಕೂಡ ಆತಂಕಕ್ಕೀಡುವ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇಲ್ಲ. ಎಲ್ಲ ಸಮುದಾಯಗಳನ್ನ ಕೂಡ ನ್ಯಾಯ ಒದಗಿಸುವ ಕಾರ್ಯ ಆಗಿದೆ. ಇದು ಕೂಡ ವೈಜ್ಞಾನಿಕವಾಗಿದೆ. ಒಟ್ಟಾರೆಯಾಗಿ ಈ ವರದಿ ಏನಿದೆ ಸೋರಿಕೆಯಾಗಿದೆ ಎನ್ನುವ ಮಾಹಿತಿ ಕೂಡ ಬಹಿರಂಗವಾಗ್ತಾ ಇತ್ತು. ಇದಕ್ಕೆ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಎಲ್ಲೂ ಕೂಡ ಮಾಹಿತಿ ಸೋರಿಕೆಯಾಗಿಲ್ಲ. ಜೊತೆಗೆ ಯಾವ ಸಮುದಾಯಗಳು ಕೂಡ ಅನ್ಯಾಯ ಆಗುವ ಲಕ್ಷಣಗಳು ಕೂಡ, ಯಾವುದೇ ಅಂಶಗಳನ್ನ ಕೂಡ ನಾವು ಕೈಬಿಟ್ಟಿಲ್ಲ ಎನ್ನುವ ಮುಖಾಂತರವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಒಂದು ಕಡೆ ಒಕ್ಕಲಿಗರು ಜೊತೆಗೆ ಲಿಂಗಾಯತರು ಒಂದು ಕಡೆಯಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಲಿಂಗಾಯತ ಸಮುದಾಯಗಳಲ್ಲಿ, ವೀರಶೈವ ಸಮುದಾಯಗಳಲ್ಲಿ 1 ಕೋಟಿಗೂ ಅಧಿಕ ಜನಸಂಖ್ಯೆ ಇದೆ. ಈ ಸಮುದಾಯದಲ್ಲಿ ಇದನ್ನ ಗಣನೆಗೆ ತೆಗೆದುಕೊಳ್ಬೇಕಾಗುತ್ತು, ಇನ್ನುಳಿದ ಸಮುದಾಯಗಳನ್ನ ಕೂಡ ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತು ಅಂತ ಕೂಡ ಎಂ ಬಿ ಪಾಟೀಲ್ ಹೇಳ್ತಾನೆ ಇದ್ದಾರೆ. ಆದ್ರೆ ಕೆಲವು ಸಮುದಾಯಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಕೂಡ ಸ್ವಾಮೀಜಿಗಳು ಸೇರಿದಂತೆ ಸಚಿವರು ಕೂಡ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಆಯಾ ಸಮುದಾಯದ ಪರವಾಗಿ ದೊಡ್ಡ ಮಟ್ಟದ ಒಂದು ಕಡೆಯಾಗಿ ಕೆಲವು ನಾಯಕರಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಒಕ್ಕಲಿಗರ ಸಮುದಾಯದಿಂದ, ವೀರಶೈವ ಸಮುದಾಯದಿಂದ, ಜೊತೆಗೆ ವೀರಶೈವ ಲಿಂಗಾಯತ ಸಮುದಾಯದಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾಕೆಂದ್ರೆ 10 ವರ್ಷಗಳಾಗಿದೆ. 2015ರಲ್ಲಿ ಈ ಜಾತಿ ಗಣತಿ ವರದಿಯನ್ನ ಮಾಡಿರೋದ್ರಿಂದ ಸುಮಾರು 10 ವರ್ಷ ಆಗಿರೋದ್ರಿಂದ ಈಗ ಇದು ಜಾರಿಗೆಗೊಳಿಸೋದು ವೈಜ್ಞಾನಿಕವಾಗಿರೋದಿಲ್ಲ, ಅವೈಜ್ಞಾನಿಕವಾಗಿ ಜಾರಿಗೆ ಆದಂತಾಗಿರುತ್ತೆ. ಸುಮಾರು 10 ವರ್ಷಗಳ ಅಂತರದಲ್ಲಿ ಸಮುದಾಯವಾರು ಜನಸಂಖ್ಯೆ ಕೂಡ ಏರಿಕೆ ಆಗಿರುತ್ತೆ, ಜೊತೆಗೆ ಇಳಿಕೆ ಕೂಡ ಆಗಿರ್ಬೋದು. ಹಾಗಾಗಿ ಇದರಲ್ಲಿ ತುಂಬಾ ಅನ್ಯಾಯ ಆಗುತ್ತೆ ಅನ್ನುವ ಮುಖಾಂತರವಾಗಿ ಅಸಮಾಧಾನಗಳನ್ನ ಹೊರಹಾಕ್ತಾ ಇದ್ದಾರೆ. ಆದ್ರೆ ಇದರಲ್ಲಿ ಯಾವುದೇ ಅನ್ಯಾಯ ಆಗಿಲ್ಲ, ಜೊತೆಗೆ ಇದರಲ್ಲಿ ಯಾವುದೇ ಲೋಪದೋಷಗಳಾಗಿಲ್ಲ, ಜೊತೆಗೆ ಇದು ಕೂಡ ವೈಜ್ಞಾನಿಕವಾಗಿ ಮಾಡಲಾಗಿದೆ ಅಂತ ಕೂಡ ಹೇಳಿಕೆ ಕೊಡ್ತಾ ಇದ್ದಾರೆ. ಒಂದು ಕಡೆ ವೈಜ್ಞಾನಿಕವಾಗಿ ಆಗಿಲ್ಲ ಅಂತ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಸೇರಿದಂತೆ ಪ್ರಮುಖ ನಾಯಕರು ಕೂಡ ಅವೈಜ್ಞಾನಿಕವಾದ ವರದಿಯನ್ನ ಸಿದ್ಧಪಡಿಸಿದ್ದಾರೆ ಅಂತ ಅನ್ನುವ ಮುಖಾಂತರವಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ವೈಜ್ಞಾನಿಕ ಅನ್ನೋದಾದ್ರೆ ಏನು ಅನ್ನುವ ಮುಖಾಂತರವಾಗಿ ಸಿಎಂ ಸಿದ್ದರಾಮಯ್ಯ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರಕಾರವಾಗಿ ವೈಜ್ಞಾನಿಕವಾಗಿ ವರದಿ ಸಿದ್ಧಪಡಿಸುವುದು ಅಂದ್ರೆ ಏನು ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಸ್ಪಷ್ಟನೆ ಕೊಟ್ಟಿರುವಂತ ಹಿಂದುಳಿದ ಸಮುದಾಯದ ಆಯೋಗದ ಮಾಜಿ ಅಧ್ಯಕ್ಷರಿಂದ ಸ್ಪಷ್ಟನೆ ಕೂಡ ಸಿಕ್ಕಿದೆ. ಆಯೋಗದ ಮಾಜಿ ಅಧ್ಯಕ್ಷರಾದಂತಹ ಎಚ್ ಕಾಂತರಾಜು ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ.
ಪ್ರಮುಖವಾಗಿ ಇದರಲ್ಲಿ ಯಾರ ಹಸ್ತಕ್ಷೇಪ ಕೂಡ ಆಗಿಲ್ಲ. ಮುಖ್ಯವಾಗಿ ನಾವು ಸಾಮಾಜಿಕ, ಶೈಕ್ಷಣಿಕ ಮತ್ತು ನ್ಯಾಯಕ್ಕಾಗಿ ಆದ್ಯತೆಯನ್ನ ಮಾತ್ರ ಕೊಡಲಾಗಿದೆ. ಹಿಂದುಳಿದ ವರ್ಗಗಳನ್ನ ಮಾತ್ರವಲ್ಲದೆ ಎಲ್ಲಾ ಸಮುದಾಯಗಳ ಸಮೀಕ್ಷೆಯನ್ನ ಕೂಡ ಈ ಸಮುದಾಯಗಳ ಉದ್ಯೋಗ ಜೊತೆಗೆ ಶೈಕ್ಷಣಿಕ, ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ಸಮಗ್ರವಾಗಿ ನಡೆದಿರುವ ಸಮೀಕ್ಷೆ ಇದು ಅಂತ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರಿಂದ ಈ ಬಗ್ಗೆ ಪ್ರತಿಕ್ರಿಯೆ ಬಂದಿರುವಂತದ್ದು.